ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಚಿಕ್ಕಪೇಟೆಯಲ್ಲಿ ಪೋಟನ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿರ್ತೀನಿ. ಅದೇ ರೀತಿ ಆರ್ಡರ್ ಕೂಡ ಬರುತ್ತೆ ಅಂತ ಅಂದರೆ ಸುಂಕದಕಟ್ಟೆ ರೋಡಿಗೆ ಒಂದು ಆರ್ಡರ್ ಬರುತ್ತೆ. ಆರ್ಡರ್ನ ಪಿಕಪ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಹೋಗ್ತಾ ಇರ್ತೀನಿ. ಬಟ್ ಚಿಕ್ಕಪೇಟೆಯಲ್ಲಿ ನೋಡಿ ಯಾವ ರೀತಿ ಇರುತ್ತೆ ಅಂತ ಅಂದರೆ ಫುಲ್ಲು ಟ್ರಾಫಿಕ್ ಜಾಮ್ ಇರುತ್ತೆ. ಅಂದರೆ ಮುಂದೆಗಡೆಯಿಂದನೂ ಬಂದು ಅಡ್ಡ ಹಾಕಿರ್ತಾರೆ, ಅಲ್ಲೆಲ್ಲ ನಿಲ್ಸ್ಕೊಂಡಿರ್ತಾರೆ. ಇದೇ ರೀತಿ ನಡೀತಾ ಇರುತ್ತೆ ಚಿಕ್ಕಪೇಟೆಯಲ್ಲಿ. ಅಂತಂದರೆ ಮೂವ್ ಆಗೋದೇ ಕಷ್ಟ ಸ್ವಲ್ಪ. ಅದರಿಂದಾಗಿ ಆ ಟ್ರಾಫಿಕಲ್ಲಿ ಹೋಗಿ ಆರ್ಡರ್ ಪಿಕಪ್ ಮಾಡ್ಕೊಂಡು, ಇನ್ನೊಂದೇನು ಅಂತಂದರೆ ನೆಟ್ವರ್ಕು ಕರೆಕ್ಟಾಗಿ ಸಿಗ್ತಾ ಇರೋಲ್ಲ ಅಲ್ಲಿ. ಆಮೇಲೆ ಆ ಲೊಕೇಶನ್ನು ಅಷ್ಟು ಅಕ್ಯುರೇಟಾಗಿ ತೋರಿಸ್ತಾರಲ್ಲ. ಏನಕ್ಕೆ ಅಂತಂದರೆ ಗಲ್ಲಿ ಅಲ್ವಾ, ಅದರಿಂದಾಗಿ ಲೊಕೇಶನ್ನು ಕೂಡ ಆ್ಯಕ್ಯುರೇಟಾಗಿ ತೋರಿಸೋಲ್ಲ, ಅಂದರೆ ಮೂವ್ ಆಗೋದಲ್ಲ. ಅದರಿಂದಾಗಿ ಒಂದು ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಅವರಿಗೆ ಕಾಲ್ ಕೂಡ ಮಾಡ್ತೀನಿ. ಬನ್ನಿ ಇವಾಗ ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ರೀಚ್ ಆಗ್ತಿದ್ದಂಗೆ ಅವ್ರಿಗೆ ಕಾಲ್ ಮಾಡೋಣ. ನಿಮ್ಗೇನು ತೋರ್ಸೋಕೆ ಕೊಟ್ಟಿನಿ ಅಂತಂದರೆ ಯಾವ ರೀತಿ ಕಸ್ಟಮರ್ ಇರ್ತಾರೆ ಅಂತ ಹೇಳ್ಬಿಟ್ಟು ತೋರ್ಸೋಕ್ಕೆ ಹೊರಟೀನಿ. ಏನಕ್ಕೆ ಅಂತ ಅಂದರೆ ಬುಕ್ ಮಾಡುವಂಥ ಸಮಯದಲ್ಲಿ ಸ್ಕೂಟಿನೂ ಆಪ್ಷನ್ ಇರುತ್ತೆ, ಬೈಕ್ ಆಪ್ಷನ್ ಇರುತ್ತೆ. ಬಟ್ ಇವ್ರು ಬೈಕ್ ಏನು ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ವೆಯ್ಟ್ ಸ್ವಲ್ಪ ಜಾಸ್ತಿ ಇದೆ ಐಟಮು. ಅಂತ ಅಂದರೆ ಒಂದು 4 ಬಾಕ್ಸ್ ಇದೆ. 4 ಬಾಕ್ಸು ಏನಿಲ್ಲ ಅಂತಂದ್ರೆ ಒಂದು 40 kg ಇದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಬನ್ನಿ ಫಸ್ಟ್ ಹೋಗ್ಬಿಟ್ಟು ಅಲ್ಲಿ ಅಡ್ರೆಸ್ ಹತ್ರ ನಿಂತ್ಕೊಂಡು ಅವ್ರಿಗೆ ಕಾಲ್ ಮಾಡೋಣ. ಅಂತಂದರೆ ಅಡ್ರೆಸ್ ಹುಡ್ಕೋದು ಅಷ್ಟು ಈಸಿ ಇರಲ್ಲ ಚಿಕ್ಕಪೇಟೆಯಲ್ಲಿ, ಸ್ವಲ್ಪ ಕಷ್ಟನೇ ಇರುತ್ತೆ. ಲೊಕೇಶನ್ ಆ್ಯಕ್ಯುರೇಟಾಗಿ ಇರಲ್ಲ, ಅದಕ್ಕೋಸ್ಕರ ಈ ಥರ ಪ್ರಾಬ್ಲಮ್ ಎಲ್ಲ ಆಗೋದು. ಬನ್ನಿ ಹೋಗಿ ಪಿಕ್ ಮಾಡೋಣ. पब्लिक टॉयलेट, हाँ इधर पब्लिक टॉयलेट नहीं है भाई. इधर एक स्कूल है, सरकारी स्कूल है इधर मेरा लेफ्ट में. हाँ किधर है? ನೋಡಿ, ಅಂಗಡಿಗಳು ಒಳಗಡೆ ಇರ್ತವೆ. ಅದರಿಂದಾಗಿ ಫೋನ್ ಮಾಡಿಬಿಟ್ಟು ಅಡ್ರೆಸ್ ಕರೆಕ್ಟಾಗಿ ಹೇಳ್ತಾ ಇದ್ರು ಕೂಡ ಅವ್ರಿಗೆ ಗೊತ್ತಾಗಲ್ಲ. ಏನಕ್ಕೆ ಅಂದರೆ ಕನ್ನಡ ಅವ್ರಿಗೆ ಬರೋಲ್ಲ, ನಮಗೆ ಹಿಂದಿ ಬರೋಲ್ಲ. ಅದರಿಂದಾಗಿ ಈ ಥರ ಎಲ್ಲ ತಾಪತ್ರಯ ಆಗುತ್ತೆ. ಅದರಿಂದಾಗಿ ಒಂದು ಸರ್ಕಾರಿ ಸ್ಕೂಲ್ ಹತ್ರ ಇದ್ದೀನಿ ಅಂತ ಹೇಳಿದೆ. ಅದಕ್ಕೋಸ್ಕರ ಅವರು ಬರ್ತೀನಿ ಅಲ್ಲೇ ವೆಯ್ಟ್ ಮಾಡಿರಿ ಅಂತಾದರು. ಅದಕ್ಕೋಸ್ಕರ ನಾನು ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ವೆಯ್ಟ್ ಮಾಡ್ತಿದ್ದಂಗೆ ಬರ್ತಾರೆ ನೋಡಿ. ಬಂದಾದ್ಮೇಲೆ ಏನು ಸೀನ್ ಆಗುತ್ತೆ ಅಂತ. ब्लैक कलर का देखिए क्या तो है क्या? हाँ हाँ कितना वेट जाता? कितना है वेट? सर्कल पे चलो, मैं जो लड़का लेकर आ रहा था, छोटा सा पार्सल लेकर आ रहा लड़का. छोटा है बड़ा है? सर्कल पे चलो, सर्कल पे चिकपेट सर्कल में. हाँ. न्यू टर्न लो. ನೀವು ಬರ್ತೀರಾ? ಟೋ ಆಗಯ್ಯ ಕ್ಯಾ? ನೀವು ಬರ್ತೀರಾ? अंकल वो सर्कल पे जो है नहीं सर्कल, हाँ वो सर्कल पर लड़का उधर से लेके आ रहा है. हाँ. विजय लक्ष्मी टावर से लेकर आ रहा है. उधर ही मैं आपको कवर देता. उधर ही देता है क्या? उधर बहुत ट्रैफिक है. ನೋಡಂತಡಿಯಪ್ಪ ಇಲ್ಲಿಗೆ ತಂದು ಕೊಡ್ತೀನಿ. ಅಂದರೆ ಅವ್ರು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾಯಿತ್ತು. ಅಂತಂದರೆ ಅಲ್ಲಿ ಮುಂದೆ ಹೋಗಲ್ಲ ಸರ್ಕಲಲ್ಲಿ ನಿಂತ್ಕೊಂಡ್ರಿ ಹುಡುಗ ತೊಗೊಂಬಂದು ಕೊಡ್ತಾನೆ ಅಂತ ಹೇಳ್ತಾಯಿದ್ರು. ಬಟ್ ನನಗೇನು ಅನ್ನಿಸ್ತಾ ಇತ್ತು ಅಂತ ಅಂದರೆ ಅಲ್ಲಿಂದನೇ ಟ್ರಾಫಿಕಲ್ಲಿ ಇಷ್ಟೊತ್ತವರೆಗೂ ಬಂದೀನಿ. ಏನಿಲ್ಲ ಅಂತಂದ್ರೆ ಒಂದು 15 ನಿಮಿಷ ಆಯ್ತು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ. ಈಗ ಬಂದು ಇವ್ರಿಗೆ ಅಡ್ರೆಸ್ ಹೇಳೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಈಗ ಮತ್ತೆ ನಾನು ಅಲ್ಲಿಗೆ ಹೋದರೆ ತಿರ್ಗಿ ಅಲ್ಲಿ ಅವ್ರಿಗೆ ಅಡ್ರೆಸ್ ಹೇಳ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವೆಯ್ಟ್ ಮಾಡಿದೆ. ಏನು ಹೇಳ್ತಾರೆ ನೋಡೋಣ ಅಂತ ಹೇಳ್ಬಿಟ್ಟು, ಅಂದರೆ ಇಲ್ಲಿಗೆ ತಂದು ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಕೇಳಿದೆ. ಬಟ್ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ ನಾನು ಬರ್ತೀನಿ ಬರೀ ಜೊತೆಲಿ ಅಂತ ಹೇಳ್ಬಿಟ್ಟು ಅವರು ಕೂಡ ಬರ್ತಾರೆ. ಅವ್ರು ಬರ್ತಿದ್ದಂಗೆ ಅವ್ರನ್ನೂ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗಿ ಅಲ್ಲಿ ಐಟಮ್ ಇರುತ್ತಲ್ಲ ಆ ಐಟಮ್ನ ತೋರಿಸ್ಬೇಕು. ಅಂದರೆ ಸ್ವಲ್ಪ ದೂರನೇ ಇತ್ತು ಅಂತ, ಅಂದರೆ ನಾನು ಹತ್ರನೇ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಸ್ವಲ್ಪ ದೂರನೇ ಇತ್ತು. ಈಗ ನನಗೆ ಮೇಯ್ನ್ ಏನು ಅಂತಂದರೆ ಟೈಮ್ ತುಂಬ ವೇಸ್ಟ್ ಆಗ್ತಾಯಿದೆ. ಅಂತ ಅಂದರೆ ಆರ್ಡರ್ ಬಂತು, ಆರ್ಡರ್ನ ಪಿಕಪ್ ಮಾಡಿದೆ, ಟ್ರಾಫಿಕಲ್ಲಿ ಇಲ್ಲಿವರೆಗೂ ಬಂದು ಇವ್ರಿಗೆ ಫೋನ್ ಮಾಡಿದೆ. ಇವ್ರಿಗೆ ಫೋನ್ ಮಾಡಿ ಇವ್ರು ಬಂದರು. ಇವ್ರು ಬಂದಾದ್ಮೇಲೆ ಸ್ವಲ್ಪ ಅವ್ರ ಜೊತೆ ಏನೋ ಅವರೆಲ್ಲ ಮಾತಾಡ್ಕೊಂಡ್ರು. ಏನೇನು ಮಾತಾಡ್ಕೊಂಡ್ರು ಏನೋ ಗೊತ್ತಿಲ್ಲ. ಅಂತಂದರೆ ವೆಯ್ಟ್ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಗೊತ್ತು. ಅದರಿಂದಾಗಿ ವೆಯ್ಟ್ ಎಷ್ಟಾಗುತ್ತೆ, ಎಷ್ಟು ತೊಗೊಂಡೋಗ್ಬೋದು, ಎಷ್ಟು ಕ್ಯಾರಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಪದೇ ಕೇಳ್ತಾಯಿದ್ರು. ಅದಕ್ಕೋಸ್ಕರ ನಾನು ಎಷ್ಟಿದೆ ತೋರಿಸಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾಯಿದ್ದೆ. ಅಂತ ಅಂದರೆ ಸೈಜ್ ಏನಾದ್ರು ದೊಡ್ಡ ಇದೆಯಾ ಚಿಕ್ಕ ಇದೆಯಾ ನೋಡಬೇಕಲ್ಲ. ಅದಕ್ಕೋಸ್ಕರ ಅವರು ಅದೇ ಹೇಳ್ತಾಯಿದ್ರು, ಬನ್ನಿ ಅಲ್ಲಿಗೆ ಹೋಗೋಣ, ಅಲ್ಲಿದೆ ಅಲ್ಲಿ ಹೋಗಿ ಈಸ್ಕೊಳ್ರಿ ಹುಡುಗ ತಂದು ಕೊಡ್ತಾನೆ ಅಂತಲೇ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಾನು ಅವ್ರನ್ನೂ ಕೂಡ ಕರ್ಕೊಂಡು ಹೋದೆ. ಏನಕ್ಕೆ ಅಂತಂದರೆ ಒಬ್ಬನೇ ಹೋದರೆ ತಿರ್ಗಾ ಅಲ್ಲಿ ಅಡ್ರೆಸ್ ಹುಡ್ಕೋದು ತುಂಬ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಅವ್ರನ್ನೂ ಕರ್ಕೊಂಡು ನಾನು ಹೋಗ್ತೀನಿ. हाँ सीधा होता है. Mari kita ngapa?
ನೋಡಿ ಇದನ್ನೆಲ್ಲ ಸ್ಕಿಪ್ ಮಾಡೋದಾಗಿತ್ತು, ಬಟ್ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಯಾವ ರೀತಿ ಎಲ್ಲ ಜಾಮ್ ಇರುತ್ತೆ ಚಿಕ್ಕಪೇಟೆಯಲ್ಲಿ. ಅಂದರೆ ಈಸಿಯಾಗಿ ಹೋಗಲ್ಲ, ಬಿಸಿಲು ಬರೀ ಜಾಸ್ತಿ, ಆ ಹೆಲ್ಮೆಟ್ ಹಾಕ್ಕೊಂಡು ತಲೆಯೆಲ್ಲ ನೀರು ಇಳಿತಾ ಇರುತ್ತೆ. ಅದಕ್ಕೋಸ್ಕರ ನಾನು ನಿಮಗೂ ಕೂಡ ತೋರಿಸೋಣ ಟ್ರಾಫಿಕಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ತೋರ್ಸೋಕ್ಕೋಸ್ಕರ ನಾನು ತೋರಿಸ್ತಾ ಇರೋದು. ನೋಡಿ ಯಾವ ರೀತಿ ಎಲ್ಲ ಜಾಮ್ ಆಗಿರುತ್ತೆ, ಎಲ್ಲ ಅಡ್ಡ ಹಾಕೊಂಡಿರ್ತಾರೆ, ಆಪೋಸಿಟ್ ಬರ್ತಾ ಇರ್ತಾರೆ, ಇದೇ ರೀತಿ ಆಗ್ತಾನೆ ಇರುತ್ತೆ ಚಿಕ್ಕಪೇಟೆಯಲ್ಲಿ. ಅದರಿಂದಾಗಿ ಚಿಕ್ಕಪೇಟೆಗೆ ಆರ್ಡರ್ ಎತ್ಕೊಂಡು ಹೋಗೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ನೋಡಿ ವೆಹಿಕಲ್ಸ್ಗಳು ಬರ್ತಾನೆ ಇರ್ತವೆ. ಹಾಂ ಓಕೆ. ಹಾಂ सीधा क्या? ಇದೇನಾ? ಎಲ್ಲೈತೆ? ಕೊಡ್ತೀನಿ. ಹಾಂ ಅಣ್ಣ, ಪ್ಯಾಷನ್ ಪ್ಲೇಸ್ ಗಾಡಿ ನಂದು. ಯಾವುದು? ಪ್ಯಾಷನ್ ಪ್ಲೇಸು. ಸ್ಕೂಟಿ ಆಗಿರೋ ಮುಂದೆ ಹಾಕೊಂಡು ಹೋಗೋದಾಯಿತು. ಸ್ಕೂಟರಲ್ಲಿ ಹೆಂಗಾಗುತ್ತೆ? ಬುಕ್ ಮಾಡಬೇಕಾದ್ರೆ ಸ್ಕೂಟರ್ ಬುಕ್ ಮಾಡ್ಬೇಕು ತಾನೆ? एक्टिवा कमाल बोलो कितना आता? एक्टिवा का ना उसमें नहीं होता वो. ಹಾಂ एक्टिवा हो गया तो होता है, बाइक में नहीं होता. ಹ್ಞೂ ಅಣ್ಣ, ಬುಕ್ ಮಾಡ್ಬೇಕಾದ್ರೆ ಸ್ಕೂಟಿ ಬುಕ್ ಮಾಡಿದ್ರೆ ಸ್ಕೂಟಿನೇ ಬರೋದು. ಬೈಕ್ ಬುಕ್ ಮಾಡ್ಬಿಟ್ಟು ನೀವು ಸ್ಕೂಟಿ ಐಟಮ್ ಕೊಟ್ಟರೆ ಹೆಂಗೆ ಹಾಕೊಂಡು ಹೋಗೋದು ಹೇಳ್ರಿ? ಯಾರು ಬುಕ್ ಮಾಡಿದ್ಯಾರು? ಯಾರು ಬುಕ್ ಮಾಡೋರು ಗೊತ್ತಿಲ್ಲ. अरे स्कूटी बात नहीं है, पहले बताना चाहिए ना कितना कवर बोलता है. दो कवर है तो कैसे क्या किया जाए? स्कूटर को बताया ना कि 4 कवर और 5 कवर है. स्कूटर के ऊपर भी नहीं होता वो, तो बताना चाहिए क्लियर ना जी. उस दिन की तरह ज़्यादा वेट है 60 kg है, कल छोटा छोटा 2 कवर है. और जब इधर पूछे तो पता चलता है कि इतना बड़ा है. क्लियर बताते नहीं है, तो उसी हिसाब से आदमी बुक करता. स्कूटर में नहीं तो क्या कर रहा है? ऐसा बात जितना लेकर जाएगा उतना लेकर जाने दो. उसको भी बाइक पे नहीं डबल होगा ना, बाइक में नहीं. एक्टिवा हो गया तो वही बात पहले बता देना. ज़्यादा है ऐसा बात है कि दूसरा कुछ बुक कर दे, प्रॉब्लम बात है. ठीक है ना, ओके ಕ್ಯಾನ್ಸಲ್ ಕರ ಬ್ರೋ. ಮಿಸ್ಟೇಕ್ ಆಗಿದೆ ನಾ, ಓಕೆನಾ? ಅಲ್ಲ, ಅದರಲ್ಲಿ ಆಪ್ಷನ್ ತೋರಿಸುತ್ತೆ ಸ್ಕೂಟಿ ಬೈಕ್ ಅಂತ. ಮಾಡಿಲ್ವಾ ಪ್ರಾಬ್ಲಮ್? ಹಾಂ, ಬೈಕ್ ಪ್ರಯಾಗ ಮಾಡಿದ್ರೆ ಹೆಂಗೆ ತಗೊಂಡೋಗಕ್ಕಂತೇಳಿ ಇಷ್ಟು. ಇಲ್ಲ ನಮ್ಗೆ ಗೊತ್ತು, ನಾನು ಫಸ್ಟ್ ಹೇಳಿದ್ದೀವಿ ಬೈಕ್ ಇದೆ, ಆಕ್ಟಿವಾ ಇದೆ, ಬೈಕ್ ಇದೆ. ಬೈಕ್ ಇದೆ ನಿಮಗೆ ಆಗಲ್ಲ. ಹಾಂ, ಬೈಕ್ ಅದು ಬುಕ್ ಮಾಡ್ಬೇಕಾದ್ರೆ ಆಪ್ಷನ್ ತೋರಿಸ್ತದೆ ಅದು. ಇದು ಇದೆ, ಹೌದು. ಊಟ ಜಾಸ್ತಿ ಇದೆ ಬೈ, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಹಾಂ, ಆಕ್ಟಿವಾ ಇದೆ ಅಂದ್ರೆ ಕರೆಕ್ಟ್ ಆಗಿದೆ ಬೈ. ಆಕ್ಟಿವ್ ಆರ್ ಮುಂದೆ ಇಕ್ಕೊಂಬೋದು. ಆಕ್ಟಿವಾ ಇದೆ ಅಂದ್ರೆ ಮುಂದೆ ಆಗುತ್ತೆ. ಗೈಸ್, ಸುಂಕದಕಟ್ಟೆಗೆ ಬಂದಂಥ ಆರ್ಡರ್ ಕ್ಯಾನ್ಸಲ್ ಮಾಡೋಕೆ ಹೇಳಿದ್ದೀನಿ ಅವ್ರಿಗೆ. ಇದಾಗಲ್ಲ ಅದು. ತಿರ್ಗಾ ಅವ್ರು ಅಲ್ಲಿಂದ ಬೇರೆ ಕರ್ಕೊಂಬಂದ್ರು. ಸುಮ್ಮನೆ ನೋಡಿ ಟೈಮ್ ಎಷ್ಟು ವೇಸ್ಟ್ ಅಂತ. ಅಂದರೆ ಆರ್ಡರ್ ಬಂದಿದ್ದು 12:30 ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಮಿಸ್ಟೇಕ್ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ ಬಿಡಿ. ಇವಾಗ ಅವ್ರು ಫಸ್ಟು ಕ್ಯಾನ್ಸಲ್ ಮಾಡಿಬಿಡ್ಲಿ.
ನೋಡಿ ಕ್ಯಾನ್ಸಲ್ ಆಯಿತು. ಯಪ್ಪ ಈ ಚಿಕ್ಕಪೇಟೆಲ್ಲಿ ಮಾಡೋದು ಒಂದೇ, ಸುಮ್ಮನೆ ಇರೋದು ಒಂದೇ ಅನ್ನಿಸ್ತಾ ಇದೆ ನನಗಂತೂ. ನೋಡಿ ಟ್ರಾಫಿಕ್ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಫುಲ್ ಜಾಮು. ಅಂದರೆ ಒಬ್ಬರು ಅದನ್ನೇ ತಗೊಂಡೋಗ್ರಿ ಅಂದರೆ ಎಷ್ಟಾಗುತ್ತೋ ಅಷ್ಟೇ ತೊಗೊಂಡೋಗ್ರಿ ಅಂತ ಹೇಳ್ತಾಯಿದ್ದಾರೆ. ಬಟ್ ಇನ್ನೊಬ್ಬರು ಅಷ್ಟು ಕೊಡೋಕ್ಕೆ ಅವರು ರೆಡಿ ಇಲ್ಲ. ಅಂದರೆ ಅಷ್ಟು ಕೂಡ ಬ್ಯಾಗಲ್ಲಿ ಹಾಕ್ಕೊಡ್ತೀವಿ, ಅಷ್ಟು ತೊಗೊಂಡೋಗ್ರಿ ಅಂತಿದ್ದಾರೆ. ಬಟ್ ಏನು ಅಂತಂದರೆ ವೆಯ್ಟ್ ಸಿಕ್ಕಾಪಡೆ ಇದೆ ಅಂತ. ಅಂದರೆ 40 kg ಮೇಲಿದೆ ಅದು. 40 kg ಮೇಲ್ಗಡೆ ಬೈಕಲ್ಲಿ ತಗೊಂಡೋಕ್ಕಾಗತ್ತೇ ಇಲ್ಲ. ಸ್ಕೂಟಿಲಾದರೆ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಮುಂದೆಗಡೆ ಒಂದು 3 ಹಿಂದೆಗಡೆ ಒಂದು ಇಕ್ಕೊಂಡು ಹೋಗ್ಬೋದಾಯಿತು. ಬಟ್ ಬೈಕಲ್ಲಂತೂ ಆಗೋದೇ ಇಲ್ಲ. ಅದು ಅವ್ರಿಗೂ ಕೂಡ ಗೊತ್ತು, ಆದರೂ ಕೂಡ ಬುಕ್ ಮಾಡಿಸಿದ್ದಾರೆ. ಅದು ಏನಕ್ಕೆ ಬುಕ್ ಮಾಡಿಸಿರೋ ಏನೋ ಗೊತ್ತಿಲ್ಲ. ನೋಡಿ ಈ ಥರ ಎಲ್ಲ ಇರ್ತಾರೆ, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಅಂದರೆ ಈ ಥರ ಎಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ನೋಡಿ ಇಷ್ಟು ಟೈಮಿಗೆ ನಮಗೆ ಏನು ವ್ಯಾಲ್ಯೂನೇ ಇಲ್ದಂಗೆ ಆಯಿತು ಅಂತ. ಅಂದರೆ ₹1 ನಮ್ಗೆ ಯಾವುದೇ ಆದಂಥ ಅಮೌಂಟ್ ಕೂಡ ಬರೋಲ್ಲ. ಅದರಿಂದಾಗಿ ಸುಮ್ಮನೆ ವೇಸ್ಟ್ ಆಯಿತು. ಈ ವಿಡಿಯೋ ನಿಮಗೆ ತಿಳಿಸ್ಬೇಕಾಯಿತು ಸ್ನೇಹಿತರೆ, ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದು. ಈ ವಿಡಿಯೋನ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.